ನಮಸ್ಕಾರ ಸಬ್ಸ್ಕ್ರೈಬರ್ಸ್. ನಾನಿವತ್ತು ಎಗ್ ರೈಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಂತೂ ಏನಲ್ಲ, ಇದು ಎಗ್ ರೈಸ್ ಸ್ವಲ್ಪ ತರಕಾರಿ ಹೆಚ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಮತ್ತು ಟೊಮೆಟೊ ಬೇಕಂದರೆ ಟೊಮೆಟೊ ಹಾಕೋಬೋದು. ನಾನು ಎಕ್ಸ್ಟ್ರಾ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಎಲೆಕೋಸು ಇಷ್ಟು ಹಾಕೊಳ್ಳಿ. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಎಣ್ಣೆ ಬಾಯಕ್ಬಿಡಿ. ಎಣ್ಣೆ ಕಾಯ್ದಿದೆ. ಇದಕ್ಕೆ ಫಸ್ಟು ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಹಾಕೊಳ್ಳಿ. ನೆಕ್ಸ್ಟು ಡೈರೆಕ್ಟು ಈರುಳ್ಳಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ 3 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ರೈ ಆಗೋವರೆಗೂ, ಅಂದರೆ ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೆಂದಿದೆ. ಇವಾಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕತ್ತಿದ್ದೀನಿ. ಕಟ್ ಮಾಡಿರೋ ಒಂದು 5-6 ಮೆಣಸಿನ್ಕಾಯಿ ಕಟ್ ಮಾಡಿದೆ. ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಫ್ರೈ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಿದ್ದೀನಿ. ಕ್ಯಾರೆಟ್ ಹಾಕೊಳ್ಳಿ. ಕ್ಯಾರೆಟು ನೀವು ಬೇಕಂದರೆ ಹಾಕೋಬೋದು. ನಮ್ಮ ಮನೇಲಿ ಇತ್ತು ಅಂತ ನಾನು ಹಾಕತ್ತಿದ್ದೀನಿ. ಮತ್ತು ಹೇಳ್ತೀನಿ, ಇದು ಈಸಿ ಎಗ್ ರೈಸ್ ಅಲ್ಲ, ನಾರ್ಮಲಾಗಿ ಮಾಡೋ ಎಗ್ ರೈಸ್ ಎಲ್ಲ ಕಟ್ ಮಾಡಿಕೊಂಡ್ರೆ ತುಂಬ ಬೇಗ ಆಗೋಗ್ಬಿಡುತ್ತೆ, ತುಂಬ ಲೇಟಾಗಿ ನಡೆಯಲ್ಲ. ಮತ್ತು ಎಲೆಕೋಸು ಕಟ್ ಮಾಡಿದ್ರಲ್ಲ, ಎಲೆಕೋಸು ಹಾಕೋಬಿಡಿ. ಅದು ಸ್ವಲ್ಪ ಎಣ್ಣೆ ಹಿಡ್ಕೊಳ್ಳೋವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗಿದೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಅದು ಸ್ವಲ್ಪ ತಳ ಕಚ್ಚಿಬಿಡುತ್ತೆ, ಅದು ನೋಡ್ಕೊಳ್ಳಿ. ಟೊಮೆಟೊ ಹಾಕೋಬಿಡಿ ಇವಾಗ ಸೀದಾ. ನಾನು 3 ಜನಕ್ಕೆ ಮಾಡ್ತಿರೋದ್ರಿಂದ 6 ಮೊಟ್ಟೆ ತಗೊಂಡಿದ್ದೀನಿ. ಅದನ್ನು ಸಪ್ರೇಟಾಗಿ ಹೊಡೆದು ಮಿಕ್ಸ್ ಮಾಡಿ, ಅಲ್ಲಿ 6 ಮೊಟ್ಟೆಯನ್ನು ಸಪ್ರೇಟಾಗಿ ಹೊಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಹಾಕ್ಕೊಂಡಿದ್ದೀನಿ. ರೈಸ್ಗೆ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. ಮತ್ತು ಧನಿಯಾ ಮಸಾಲ, ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲ ಹಾಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಿಮಗೆ. ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗಿದೆ. ತಿನ್ನೋರು ತಿನ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಎತ್ತಿಟ್ಬಿಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.